ಆದ್ರೆ ನಿಮಗೆ ಧ್ರುವ ಅವ್ರ ಸಪೋರ್ಟ್ ಇಷ್ಟಿದೆ ಅಲ್ವಾ, ಧ್ರುವ ಅವರ ಸಿನಿಮಾ ಇಂದ ಒಂದು ಡೈಲಾಗ್ ಅವ್ರ ಅಭಿಮಾನಿಗಳಿಗೋಸ್ಕರ. ధ్రువ సార్ డైలాగ్ చెప్పమన్నారండి. అంటే కన్నడ డైలాగ్ ఒకటి ఉంది కానీ ఇంకో నచ్చిన డైలాగ్ ఉంది, ఐఎమ్ నటోరియస్. ಸೂಪರ್ ಸೂಪರ್. ಸೊ ಈಗ ನಾವು ಮಾತಾಡೋಣ, ವೆಲ್ಕಮ್ ಮಾಡೋಣ ನಮ್ಮ ಧ್ರುವ ಸರ್ನ. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಮಾಧ್ಯಮ ಮಿತ್ರರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಎಸ್ಪೆಷಲಿ ಮಳೆಯಲ್ಲಿ ನಿಂದು ಕಾಯ್ತಿರೋ ಎಲ್ಲ ನನ್ನ VIPsಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. KD ಅಪ್ಡೇಟ್ಸ್ ಇವಾಗ ಬೇಡ, ಇದು ಮಿರೈ ಸಿನಿಮಾ. ಅದು ಇದೇ ಸೆಪ್ಟೆಂಬರ್ 12ನೇ ತಾರೀಕು ಮಿರೈ ಅನ್ನೋ ಸಿನಿಮಾ ಬಿಡುಗಡೆ ಆಗ್ತಿದೆ. ಈ ಚಿತ್ರದಲ್ಲಿ ಸಾಕಷ್ಟು ದೊಡ್ಡ ಅಂದರೆ ಹಿರಿಯ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಜಗಪತಿ ಬಾಬು ಸರ್ ಇರ್ಬೋದು, ಜಯರಾಮ್ ಸರ್ ಇರ್ಬೋದು, ನಮ್ಮ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋ ಕಾರ್ತಿಕ್ ಸರ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪ್ರಾಮಿಸಿಂಗ್ ಆಗಿ ಮಾಡಿದ್ದಾರೆ. ಮಂಚು ಮನೋಜ್ ಅವ್ರದ್ದು ವೇದ ಅನ್ನೋ ಚಿತ್ರ ನೋಡಿದ್ದು, ಸೊ ಅವರು ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಇಬ್ಬರು ಇರೋ, ಒಂದು ನನ್ನ ಮುಂದಿನ ಪ್ರೊಡ್ಯೂಸರ್ ನಮ್ಮ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ವಿಶ್ವಪ್ರಸಾದ್ ಸರ್, ಆ್ಯಂಡ್ ಆಲ್ಸೋ ನಮ್ಮ ತೇಜ ಸರ್ಜಾ ಅವರು. ಹನುಮಾನ್ ಚಿತ್ರ ನೋಡಿದಾಗ ತುಂಬಾ ಖುಷಿ ಆಯಿತು. ಅದಕ್ಕೆ ಮುಂಚೆ ಭೇಟಿಯಾಗಿದೆ, ಇವಾಗ ಮಿರೈ ಚಿತ್ರ ಬಿಡುಗಡೆ ಮುಂಚೆ ಭೇಟಿಯಾಗಿದ್ದೀವಿ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ನಿಮ್ಮ ಪ್ರೀತಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಇಷ್ಟು ಸೌಂಡ್ ಮಾಡ್ತಾ ಇದೆ ಅಂದ್ರೆ KD ಎಷ್ಟು ಸೌಂಡ್ ಮಾಡ್ಬೋದು ಅನ್ನೋದು ನಾವು ತುಂಬಾ ಆದ್ರಿಂದ ವೇಟ್ ಮಾಡ್ತಾ ಇದೀವಿ. ಹೇಗಿರ್ಬೋದಿದೆ KD? ಇಲ್ಲ, ಇದನ್ನ ಹೈಜಾಕ್ ಮಾಡೋದು ಬೇಡ. KD ಇವೆಂಟ್ ಅಲ್ಲಿ ಹೇಳ್ತೀನಿ. ಸೊ ಇವಾಗ ಅದನ್ನ ಹೈಜಾಕ್ ಮಾಡಬಾರ್ದು ಅಂತಂದ್ರೆ, ಇದನ್ನ ಹೈಲೈಟ್ ಮಾಡಬೇಕು ಅಂದ್ರೆ ವೈಬ್ ಸಾಂಗ್ ಗೆ ನೀವಿಬ್ರು ಸ್ಟೆಪ್ ಹಾಕ್ಲೇಬೇಕು ಸರ್. ಸ್ಟೆಪ್ ಹಾಕ್ಸ್ಲೇಬೇಕು ಸರ್. ಮೇಡಮ್, ನೀವು ಉಲ್ಟಾ ನಿಂತ್ಕೊಂಡು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದ್ರು ನಾನು ಮಾಡಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗ್ ಹಾಕಿ ನಿಮಗೆ ವೈಬ್ ಅನ್ಸಿದ್ರೆ ನೀವು ಡಾನ್ಸ್ ಮಾಡ್ಬೋದು. ಅಲ್ಲ, ವೈಬ್ ಅನ್ಸಿದೆ, ಅದು ಫ್ಲೇವರ್ ಹೊರಟೋಗ್ಬಿಡುತ್ತೆ ನಾನು ಮಾಡಿದ್ರೆ. ಸೊ ಅವರೇ ಮಾಡ್ಲಿ, ನಾವೆಲ್ಲ ಕೂತ್ಕೊಂಡು ಚಪ್ಪಾಳೆ ಹೊಡಿತೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡ್ತೀರಾ ನೀವು? ಟ್ರೈ ಮಾಡ್ತೀರಾ ತೇಜ್ ಅವರೇ? ಅಲ್ಲ, ಅವ್ರು ಡಾನ್ಸ್ ಮಾಡೋದಕ್ಕೆ ಅವರು ನೀವು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದ್ರು ಮಾಡಲ್ಲ ಮೇಡಮ್ ನಾನು. ಅಲ್ಲ ಸರ್, ನಾನು ಹ್ಯಾಂಡ್ ಸ್ಟ್ಯಾಂಡ್ ಮಾಡಕ್ ಆಗೋದು ಇಲ್ಲ ಸರ್. ನಿಮ್ಮ